ಇಲ್ಲಿ ಮೊದಲನೆಯ ಒಂದು ಪೈಲಟ್ ಪ್ರಾಜೆಕ್ಟು ಬಿಡದಿಯ ಭಾಗದಲ್ಲಿ 8 ಗ್ರಾಮಗಳಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೂಮಿಯಲ್ಲಿ ಒಂದು ಯೋಜನೆ ತರಬೇಕು ಅಂತ ಏನು ಹೊರಟಿದ್ದು ಅದನ್ನ ಹೆಸರನ್ನೇ ದುರುಪಯೋಗ ಪಡಿಸ್ಕೊಂಡು ಹೇಳ್ತಾ ಇದ್ದಾರೆ. ಇದು ಕುಮಾರಸ್ವಾಮಿ ಮಾಡ್ತಕ್ಕಂಥ ತೀರ್ಮಾನ ಆಗಿದ್ದು ಅದನ್ನು ನಾವು ಮುಂದುವರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ನೀರಾವರಿಯ ಸೌಲಭ್ಯಗಳಿರಲಿಲ್ಲ. ಅಂತ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಸಂಪಾದನೆಯನ್ನು ಮಾಡಲಿಕ್ಕಾಗದೆ ಅವತ್ತಿನ ಒಂದು ಪರಿಸ್ಥಿತಿಗಳಿದ್ದಿದ್ದೇ ಬೇರೆ. ನಾನು ಅವತ್ತು ಸಹ ಜನವಿರೋಧಿಯ ತೀರ್ಮಾನ ಮಾಡಲಿಕ್ಕೆ ಹೋಗಿಲ್ಲ. ಅವತ್ತು ಸಹ ಜನತೆಯ ತೀರ್ಮಾನಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದು. ಈಗ ನಮ್ಮ ಒಂದು ಕಾಲದಲ್ಲಿ 18ರಲ್ಲಿ ಮಂಜು ಅವರು ಶಾಸಕರಾದ ಮೇಲೆ ಇಲ್ಲಿ ಅವರು ಬಂದು ನನ್ನ ಮುಂದೆ ಹೇಳಿದಂಥ ಹಿನ್ನೆಲೆಯಲ್ಲಿ ನೀರಾವರಿ ಸೌಲಭ್ಯಗಳನ್ನು ಏನು ಮಾಡಿದ್ದೇವೆ. ಜನತೆ ನೆಮ್ಮದಿಯಿಂದ ಇದ್ದಾರೆ. ಇಲ್ಲಿ ಹಸುಗಳನ್ನು ಸಾಕಿದ್ದಾರೆ, ಉತ್ತಮ ಅಂತ ಇಲ್ಲೇ ನೋಡ್ತಾ ಇದ್ದೀರಿ, ಬೆಳೆ ಬೆಳೆದು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಇಂಥ ಒಂದು ಫಲವತ್ತಾದ ಭೂಮಿಯಲ್ಲಿ ರೈತರು ಒಳ್ಳೆಯ ಬದುಕನ್ನು ಇವತ್ತೇನು ಕಂಡಿದ್ದಾರೆ. ಅಂಥ ರೈತರ ಭೂಮಿಗಳನ್ನು ಇವತ್ತು ಏನ ತರ್ತೀವಿ, ಅದು ತರ್ತೀವಿ, ಇದು ತರ್ತೀವಿ ಅಂತ ಹೇಳಿ ಸರ್ಕಾರದಲ್ಲೇ ₹1 ದುಡ್ಡಿಟ್ಟುಗಳಿದೆ. ರೈತರ ಭೂಮಿನೇ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದೀರಿ. ಇದಕ್ಕೆ ನಮ್ಮ ವಿರೋಧ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಹೇಳ್ತೇನೆ, ಪಕ್ಕದ ಈಗಲ್ಟನ್ ಏನಿದೆ ಆ ಈಗಲ್ಟನ್ನನ್ನು ಇವತ್ತು ಒಂದು 60-70 ಎಕರೆ ಭೂಮಿಯ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟರು. ಒಬ್ಬೊಬ್ಬ ಜಿಲ್ಲಾಧಿಕಾರಿ ಒಂದೊಂದು ದರವನ್ನು ನಿಗದಿ ಮಾಡ್ತಾರೆ. ಒಂದು 8-10 ವರ್ಷ ನಡೀತು. ಅಲ್ಲೂ ಯಾವ್ಯಾವ ಅಧಿಕಾರಿಗಳು ಅವರ ಹತ್ರ ಈಗಲ್ಟನ್ನಲ್ಲಿ ಮಾಡಿರ್ತಕ್ಕಂಥ ನಿವೇಶನಗಳನ್ನು ಕೊಡು, 2 ನಿವೇಶನ ಕೊಡು, ಇಷ್ಟು ದುಡ್ಡು ಕೊಡು, ಅದು ಕೊಟ್ಟರೆ ನಿಮ್ಗೆ ರೇಟ್ ಫಿಕ್ಸ್ ಮಾಡ್ತೀವಿ, ಈ ರೀತಿ ಹೇಳ್ಕೊಂಡು 2-3 ಜಿಲ್ಲಾಧಿಕಾರಿಗಳು ಬದಲಾವಣೆ ಅದರಲ್ಲಿ. ನಂತರ ಇದೇ ಸಿದ್ದರಾಮಯ್ಯ ಸರ್ಕಾರ ಫಿಕ್ಸ್ ಮಾಡಿರ್ತಕ್ಕಂಥ ರೇಟ್ ಇದು. ಇಲ್ಲಿ ಮೊದಲನೆಯ ಒಂದು ಪೈಲಟ್ ಪ್ರಾಜೆಕ್ಟು ಬಿಡದಿಯ ಭಾಗದಲ್ಲಿ 8 ಗ್ರಾಮಗಳಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೂಮಿಯಲ್ಲಿ ಒಂದು ಯೋಜನೆ ತರಬೇಕು ಅಂತ ಏನು ಹೊರಟಿದ್ದು ಅದನ್ನ ಹೆಸರನ್ನೇ ದುರುಪಯೋಗ ಪಡಿಸ್ಕೊಂಡು ಹೇಳ್ತಾ ಇದ್ದಾರೆ. ಇದು ಕುಮಾರಸ್ವಾಮಿ ಮಾಡ್ತಕ್ಕಂಥ ತೀರ್ಮಾನ ಆಗಿದ್ದು ಅದನ್ನು ನಾವು ಮುಂದುವರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ